ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಫಸ್ಟ್ PUC ಇಂಗ್ಲೀಷ್ನಲ್ಲಿ ನಾನು ಸೆಕೆಂಡ್ ಲೆಸನ್ ಇದೆ ದ ಸ್ಕೂಲ್ ಬಾಯ್ ಅಂತಕ್ಕಂಥದ್ದು ಪೋಯಮ್ನಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಲೆಸನ್ ಕೂಡ ನಾನು ಏನು ಮಾಡಿದ್ದೀನಿ ಹಾಕಿದ್ದೀನಿ. ಸೊ ಯಾರು ನೋಡಿಲ್ಲಲ್ಲ, ದ ಜೆಂಟಲ್ಮನ್ ಆಫ್ ದ ಜಂಗಲ್ ಅಂತಕ್ಕಂಥದ್ದು ವಿಡಿಯೋದು ಕ್ವಶನ್ ಆನ್ಸರ್ ಲಿಂಕನ್ನು ಕೊಡ್ತೀನಿ, ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನಿಮ್ಮ ಫಸ್ಟ್ PUCಗೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳನ್ನು ಕವರ್ ಮಾಡಿದ್ದಾರೆ. ಸೊ ಅದನ್ನು ಸಹಿತ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ನೋಡ್ಕೊಡ್ರಿ. ಸೊ ಅವೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದರೆ ಸ್ವೀಟ್ ಕಂಪನಿ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ, ಸ್ಕೈಲಾರ್ಕ್ ಅದ, ಹಸ್ಟಮನ್ಸ್ ಹಾರ್ನ್ ಅದ, ಬರ್ಡ್ ಸಾಂಗ್, ಆಲ್ ದಿ ಅಬೌವ್ 3. ಸೊ ಆಲ್ ದ ಅಬೌವ್ 3 ಅಂತಕ್ಕಂಥದ್ದು ರೈಟು. ಯಾವುದು ಸ್ಕೈಲಾರ್ಕ್ ಬರ್ತದೆ, ಹಸ್ಟಮನ್ಸ್ ಹಾರ್ನು ಮತ್ತು ಬರ್ಡ್ ಸಾಂಗ್. ಪ್ರಶ್ನೆ 2, ದ ಪೋಯಟ್ ಲವ್ಸ್ ಟು ರೈಸ್ ಅಂತ ಕೇಳಿದ್ರು. ಆನ್ ಅ ಸಮ್ಮರ್ ಮಾರ್ನ್, ಆನ್ ಅ ವಿಂಟರ್ ಡೇ, ಆನ್ ಅ ಸಂಡೇ, ಆನ್ ಅ ರೈನಿ ಮಾರ್ನ್. ಸೊ ದ ರೈಟ್ ಆನ್ಸರ್ ಎ, ಆನ್ ಅ ಸಮ್ಮರ್ ಮಾರ್ನ್ ಅಂತಕ್ಕಂಥದ್ದು ರೈಟ್ ಆಗ್ತದೆ. ಮೂರನೇ ಪ್ರಶ್ನೆಗೆ ಬರ್ತೀನಿ. ದ ಪ್ರೇಸ್ ಇನ್ ದ ಪೋಯಮ್ ವಿಚ್ ಡಸ್ ನಾಟ್ ರೆಫರ್ ಟು ಫಾರ್ಮಲ್ ಸ್ಕೂಲಿಂಗ್ ಈಸ್ ಅಂತ ಕೇಳಿದರು. ಇದರಲ್ಲಿ ಆಪ್ಷನ್ ಬಿ ಫ್ರೂಟ್ಸ್ ಆರ್ ಗ್ಯಾದರ್ಡ್ ಅಂತಕ್ಕಂಥದ್ದು ರೈಟ್ ಅದ. ನಾಲ್ಕನೇದು ಫಾರ್ ದ ಪೋಯಟ್ ಗೋಯಿಂಗ್ ಟು ದ ಸ್ಕೂಲ್ ಆನ್ ಅ ಸಮ್ಮರ್ ಮಾರ್ನ್ ಅಂತ ಇದೆ. ಆಪ್ಷನ್ ಸಿ ಡ್ರೈವ್ಸ್ ಆಲ್ ಜಾಯ್ ಅವೇ ಇಸ್ ದಿ ರೈಟ್ ಆನ್ಸರ್. ಫಿಫ್ತಲ್ಲಿ ದ ಪ್ರೇಸ್ ಅ ಕ್ರೂವಲ್ ಔಟ್ವರ್ನ್ ರೆಫರ್ಸ್ ಟು ಅಂತ ಕೇಳಿದರು. ಡಿ ಆಪ್ಷನ್ ಇತ್ತು. ಅಥೋರೈಸೇಷನ್ ವೇಸ್ ಆಫ್ ಟೀಚಿಂಗ್ ಇಸ್ ದ ರೈಟ್ ಒನ್. ಇನ್ನು ಸಿಕ್ಸ್ತಲ್ಲಿ ದ ಬಾಯ್ ವಾಸ್ ನೈಸ್ ಕಂಪನಿ ಇನ್ ದಿ ಪೋಯಮ್ ವಿತ್ ಅಂತ ಕೇಳಿದರು. ದ ಸ್ಕೈಲಾರ್ಕ್ ಇಸ್ ದ ರೈಟ್ ಒನ್. ಸೆವೆಂತಲ್ಲಿ ದ ವರ್ಡ್ ಸೇಜ್ ಇನ್ ದ ಪೋಯಮ್ ರೆಫರ್ಸ್ ಟು ಅಂತ ಕೇಳಿದರು. ಆಪ್ಷನ್ ಎ ಸ್ಕೂಲ್ ಅಂತಕ್ಕದ್ದನ್ನು ಗೊತ್ತಿರಲಿ. ಇನ್ನು ಏಯ್ತ್ ಕ್ವಶನಲ್ಲಿ ಏನಂತಂದ್ರೆ ಅಕಾರ್ಡಿಂಗ್ ಟು ದ ಪೋಯಟ್ ದ ಬರ್ಡ್ ದ್ಯಾಟ್ ಈಸ್ ಬೋರ್ನ್ ಫಾರ್ ಜಾಯ್ ಕೆನಾಟ್ ಅಂತ ಕೇಳಿದರು. ಬಿ ಸಿಟ್ ಇನ್ ಅ ಕೇಜ್ ಆ್ಯಂಡ್ ಸಿಂಗ್ ಇಸ್ ದ ರೈಟ್ ಒನ್. ನೈನ್ತಲ್ಲಿ ದ ಪ್ರೇಸ್ ಲರ್ನರ್ಸ್ ಅಬೋವರ್ ಸಜೆಸ್ಟ್ ಅಂತ ಕೇಳಿದ್ದಾರೆ. ಸಿ ಮೆಟಾಫೋರ್ ಫಾರ್ ಸ್ಕೂಲ್ ಅಂತಕ್ಕಂಥದ್ದು ರೈಟ್ ಒನ್. ಟೆಂತಲ್ಲಿ ದ ಸ್ಪ್ರಿಂಗಿಂಗ್ ಡೇ ರೆಫರ್ಸ್ ಟು ಅಂತ ಕೇಳಿದರು. ಬಿ ಆಪ್ಷನ್ ಚೈಲ್ಡ್ಹುಡ್ ಇಸ್ ದ ರೈಟ್ ಆನ್ಸರ್. ಇನ್ನು ನಾನೇನು ಹೇಳೋದಂದ್ರೆ ದ ಸ್ಕೂಲ್ ಬಾಯ್ ಅಂತಕ್ಕಂಥ ಪ್ರಶ್ನೆಯನ್ನು ಬಂದರೆ ಖಂಡಿತವಾಗಿ ಫ್ರೆಂಡ್ಸ್ ನೀವೇನು ಮಾಡಿರಿ, ಈ ಸಮ್ಮರಿ ಫಸ್ಟ್ ಒನ್ ಅದನ್ನು ಅದೆಲ್ಲ ಬರಲಿಕ್ಕೆ ಪ್ರಯತ್ನವನ್ನು ಪಡ್ರಿ. ಸೊ ನಿಮಗೆ 4 or 6 ಮಾರ್ಕ್ಸ್ಗೆ ಇಷ್ಟು ನಿಮಗೆ ಉತ್ತರಗಳನ್ನು ಆರಾಮಾಗಿ ನಿಮಗೆ ಕೊಡ್ತಾರೆ. ಏನು ಬರಿಬೋದು ಅಂದರೆ ಇನ್ ಅ ಸಮ್ಮರ್ ಮಾರ್ನ್ ದ ಸ್ಕೂಲ್ ಬಾಯ್ ಲವ್ಸ್ ಟು ರೈಸ್ ಲಿಸನ್ ಟು ಸಾಂಗ್ಸ್ ಆಫ್ ದ ಬರ್ಡ್ಸ್, ದ ಬ್ಲೋ ಆಫ್ ಹಸ್ಟಮನ್ಸ್ ಹಾರ್ನ್ ಆ್ಯಂಡ್ ದ ಸಾಂಗ್ ಆಫ್ ದಿ ಸ್ಕೈಲಾರ್ಕ್. ಬಟ್ ಗೋಯಿಂಗ್ ಟು ಸ್ಕೂಲ್ ಆನ್ ಅ ಸಮ್ಮರ್ ಮಾರ್ನ್ ಡ್ರೈವ್ಸ್ ಹಿ ಜಾಯ್ ಅವೇ. School drives all joy away under authorization ways of teaching. Little children spend the day in sighing and dismay. Formal schooling is not natural and spontaneous for a child. The boy at times sits with no strength for firmness, losing his youthful enthusiasm. He is restless and finds no delight in his book nor in the school. It destroys the joyful innocence of youth. Formal education makes a child to drop his tender wing and forget his youthful spring. It is impossible to endure the drudgery of the classroom. The boys does not want to sit in a cage and sing ಅಂತ ಬರೆದ್ರೆ ಸೊ 4 ಅಥವಾ 6 ಮಾರ್ಕ್ಸ್ಗೆ ಆರಾಮ ಕ್ವಶನ್ನು ಕೊಡ್ತಾರೆ. ಇನ್ನೂ ಒಂದು ಪ್ರಶ್ನೆ ಬರ್ಬೋದು. ಅಕಾರ್ಡಿಂಗ್ ಟು ದ ಪೋಯಟ್ ಹೌ ಡಸ್ ಫಾರ್ಮಲ್ ಎಜುಕೇಷನ್ ಕ್ಯೂರ್ ಅ ಲರ್ನರ್ಸ್ ಪೊಟೆನ್ಷಿಯಲ್ ಅಂತ ಇತ್ತು. ಆನ್ಸರ್ ಏನದಂದ್ರೆ the following phrases show how formal education curbs a learner potential. Buds are nipped, blossoms are blown away, the tender plants are stripped. In addition to those, the formal education makes a child to drop his tender wing and forget his youthful spring. However, the oppressive nature of education indicated to a cruel eye prevents of the child to realize his inborn ಟೆಂಡೆನ್ಸಿ ಟು ಲರ್ನ್ ವಿತ್ ಜಾಯ್ ಅಂತಕ್ಕದ್ದನ್ನು ಇತ್ತು. ಇನ್ನು ಲಾಂಗ್ ಆಗಿ ನಿಮಗೆ 6 ಮಾರ್ಕ್ಸ್ಗೆ ಏನಾದರೂ ಕ್ವಶನ್ಸ್ ಕೇಳಿದ್ರೆ ಖಂಡಿತವಾಗಿ ಇದನ್ನೇ ಬರೀರಿ. ಫಾರ್ಮಲ್ ಸ್ಕೂಲಿಂಗ್ ನಾಟ್ ಓನ್ಲಿ ಟೇಕ್ಸ್ ಅವೇ ದ ಜಾಯ್ ಆಫ್ ಚೈಲ್ಡ್ಹುಡ್ ಬಟ್ ಆಲ್ಸೋ ಹಿಂಡರ್ಸ್ ದ ಚೈಲ್ಡ್ಸ್ ಗ್ರೋತ್ ಫಾರ್ ಎವರ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. ಅವಾಗ ಏನು ಬರೀಬೇಕಾಗಿತ್ತಪ್ಪ ಅಂತಂದರೆ ನೀವು ಎಸ್ ಇನ್ ದಿಸ್ ಪೋಯಮ್ ದ ಸ್ಕೂಲ್ ಬಾಯ್ ದ ಪೋಯಟ್ ಟಾಕ್ಸ್ ಅಬೌಟ್ ಅ ಚೈಲ್ಡ್ ದ್ಯಾಟ್ wakes up in the morning and deprived of his happiness. The child has to go to school on a summer morn, but the school drives his joy away. So the child wants to listen to distant husband's blowing horn and to the bird song who sing along with him instead of going to the school. He then complains at the constraints of formal education and classroom where pupils suffer under the cruel oversight of their teacher. The children spend the day in a sighing and dismay
losing youthful enthusiasm. The school-going children are restless and find no delight in their books. They do not want to sit in school as it destroys the joyful innocence of youth. It becomes impossible for the children to tolerate or endure the drudgery of the classroom. School is considered as a cage where the children cannot enjoy the natural pleasures of life. The praises buds are nipped, blossoms are blown away, the tender plants are stripped. Show how the formal education curbs a learner's potential. Besides, formal schooling makes a child to drop his tender wing and forget his youthful spring. The oppressive nature of education indicated by the cruel eye prevents the child realizing the inborn tendency to learn with a joy and thus hinders the child's growth forever. ಇನ್ನು ಲಾಸ್ಟ್ ಒಂದು ಪ್ರಶ್ನೆ ಬರ್ತದೆ, ಏನಿತ್ತಪ್ಪ ಅಂತಂದರೆ ಎಸ್ ಡು ಯು ಥಿಂಕ್ ದ ಪೋಯಟ್ ಆರ್ಗ್ಯೂನಿಂಗ್ ಅಗೇನಿಸ್ಟ್ ಎಜುಕೇಷನ್ ಡಿಸ್ಕಸ್. ಆನ್ಸರ್, the poem The Schoolboy describes about the schoolboy's attitude being trapped inside a school rather than being allowed to move freely along the countryside or a fine summer day. Poet William Blake suggests that the educational system of his day destroyed the joyful innocence of youth. Blake himself was largely self-educated and did not endure the drudgery of the classroom as a child. The poet feels that formal schooling hinders in imagination of a child. The child is deprived of spontaneous and natural learning amidst nature. Again, the poet wishes his readers to see the differences between the freedom of imagination offered by close contact with the nature and repression of the soul caused by unreasonable demands of a so-called education ಅಂತ ಇತ್ತು. ಇಷ್ಟಿತ್ತು ಫ್ರೆಂಡ್ಸ್ ಫಸ್ಟ್ ಪಿ ಯು ಸಿದಲ್ಲಿರ್ತಕ್ಕಂಥ ಸೆಕೆಂಡ್ ಚಾಪ್ಟರ್ ದ ಸ್ಕೂಲ್ ಬಾಯ್ದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ. ಫಸ್ಟ್ ಲೆಸನ್ ಕೂಡ ತಪ್ಪದೆ ನೋಡಿ, ದ ಜೆಂಟಲ್ಮೆನ್ ಆಫ್ ದ ಜಂಗಲ್ ಅಂತ. ಸೊ ನೆಕ್ಸ್ಟ್ ನಾನು ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಅಂತಕ್ಕಂಥ ಒಂದು ಶಾರ್ಟ್ ಫ್ರಾಮ್ ಬುಕ್ ಅಂತ ಸ್ಟೋರಿ ಫ್ರಾಮ್ ಬುಕ್ ಇದೆ. ಸೊ ಅದರಿಂದ ಪ್ರಶ್ನೋತ್ತರಗಳೊಂದಿಗೆ ಸಿಗ್ತೀನಿ. ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋ ಹೇಗೆ ಅನಿಸಿತ್ತು ಅನ್ನೋದನ್ನು ಕಮೆಂಟಲ್ಲಿ ಕೊಡಿ. ನನ್ನ ವಾಟ್ಸಪ್ ಗ್ರೂಪ್ ಅದ, ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಅದ. ಸೊ ಅದರ ಲಿಂಕನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗೋದನ್ನು ಮಾತ್ರ